ಐಷಾರಾಮಿ ಲೋಕಕ್ಕೆ ಹಿಡಿದ ಕೈಗನ್ನಡಿ ಹೈ ಲೈಫ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಹೈ ಲೈಫ್ನಲ್ಲಿ ನಿಮಗೆ ಶೋಕಿ ದುನಿಯಾದ ಮಸ್ತ್ ಬರೀ ಕಹಾನಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಹಾಗಿದ್ರೆ ಈ ವಾರದ ಹೈ ಲೈಫ್ನ ಹೈಲೈಟ್ಸ್ಗಳೇನು ಗೊತ್ತಾ? ಸಖತ್ತಾದಂತಹ ಫ್ಯಾಷನ್ ಶೋ ಇದೆ, ಅದ್ದೂರಿ ಮದುವೆಯ ಅಬ್ಬರ ಇದೆ, ಸೂಪರ್ ಬೆಲ್ಲಿ ಡ್ಯಾನ್ಸ್ ಕೂಡ ಇದೆ. ಹಾಗಿದ್ರೆ ತಡ ಯಾಕೆ, ಈ ವಾರದ ಹೈ ಲೈಫ್ನ ಆರಂಭಿಸೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಹೈ ಲೈಫ್. ಬ್ಲೆಂಡರ್ಸ್ ಪ್ರೈಡ್ ಫ್ಯಾಷನ್ ಶೋ ದೇಶದ ಅತಿ ದೊಡ್ಡ ಫ್ಯಾಷನ್ ಶೋಗಳಲ್ಲಿ ಒಂದು. ಅಲ್ಲಿ ಬರುವಂತಹ ಡಿಸೈನರ್ಗಳಂತೂ ಹೈದರಾಬಾದ್, ಚೆನ್ನೈ, ಮುಂಬೈ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ. ಅವರ ಡಿಸೈನ್ಸ್ ಕೂಡ ಅಷ್ಟೇ ವೆರೈಟಿ ಆಗಿರುತ್ತೆ. ಅಂತಹ ಒಂದು ಬ್ಲೆಂಡರ್ಸ್ ಪ್ರೈಡ್ ಫ್ಯಾಷನ್ ಶೋನತ್ತ ನಮ್ಮ ಜರ್ನಿ. ಫ್ಯಾಷನ್ ಶೋನಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಲಿಕ್ವಿಡ್ ಗೋಲ್ಡ್ ಟ್ರೀ ಕಲೆಕ್ಷನ್. ಗೋಲ್ಡನ್ ಕಲರ್, ಬ್ಲಾಕ್, ವೈಟ್, ಗ್ರೇ ಬಣ್ಣಗಳನ್ನ ಉಪಯೋಗಿಸಿಕೊಂಡು ಮರದ ರೀತಿಯಲ್ಲಿ ಡ್ರೆಸ್ಸಸ್ನ ಡಿಸೈನ್ ಮಾಡಲಾಗಿತ್ತು. ಈ ಬಣ್ಣಗಳ ಮೇಲೆ ಸ್ಫಟಿಕ, ನೀಲಿ ಮಣಿ, ರೂಬಿ ಹೀಗೆ ಅಮೂಲ್ಯ ಕಲ್ಲುಗಳನ್ನ ಬಳಸಿ ಲಾಂಗ್ ಸ್ಕರ್ಟ್ಸ್, ಡ್ರೆಸ್ಸಸ್ ಸುಂದರವಾಗಿತ್ತು. ಇವರಿಗೆ ಶೋ ಸ್ಟಾಪರ್ ಆಗಿದ್ದು ಕಿಂಗ್ ಫಿಶರ್ ಕ್ಯಾಲೆಂಡರ್ ಗರ್ಲ್ ಆಂಜೆಲಾ ಜಾನ್ಸನ್. I loved walking today, the colors that they're using, the work, the lattice work especially, it's so intricate, so much work is involved, and all of the garments were absolutely beautiful. I think it was a wonderful experience today. ಲೆಮನ್ ಯೆಲ್ಲೋ, ಲೈಟ್ ಪಿಂಕ್, ಲ್ಯಾವೆಂಡರ್, ಐಸ್ ಬ್ಲೂ, ಸೀ ಗ್ರೀನ್ ಹೀಗೆ ಎಲ್ಲಾ ಲೈಟ್ಗಳನ್ನ ಬಳಸಿ ಸುಂದರವಾದ ಗೋಲ್ಡನ್ ಮತ್ತು ಸಿಲ್ವರ್ ವರ್ಕ್ ಮಾಡಿರೋರು ಸಖತ್ ಫೇಮಸ್ ಡಿಸೈನರ್ ಗ್ಯಾವಿನ್ ಮಿಗಾಲ್. ಇವರ ಕಲೆಕ್ಷನ್ ಹಾಕೊಂಡು ರ್ಯಾಂಪ್ ಮೇಲೆ ವಾಕ್ ಮಾಡಿದ ಮಾಡೆಲ್ಸ್ ಅಪ್ಸರಿಯರ ಹಾಗೆ ಮಿಂಚ್ತಿದ್ರು. ಇವರಿಗೆ ಶೋ ಸ್ಟಾಪರ್ ಆಗಿದ್ದು ಮಾಡೆಲ್ ದೀಪನಿತಾ ಶರ್ಮಾ. ದೀಪನಿತಾ ವೈಟ್ ಗೌನ್ ನಲ್ಲಿ ಮದುವೆ ಹುಡುಗಿಯ ಹಾಗೆ ಕಾಣ್ತಿದ್ರು. ಇನ್ನು ಎಲ್ಲಾ ಫ್ಯಾಷನ್ ಪ್ರಿಯರು ಕಾಯ್ತಾ ಇದ್ದದ್ದು ಬಾಲಿವುಡ್ನ ಸಖತ್ ಫೇಮಸ್ ಡಿಸೈನರ್ ವಿಕ್ರಮ್ ಫಡ್ನಿಸ್ಗಾಗಿ. ಇವರ ಕಲೆಕ್ಷನ್ ಯಾವಾಗ್ಲೂ ಸಖತ್ ಗ್ರ್ಯಾಂಡ್ ಆಗಿರುತ್ತೆ. ಸಲ್ವಾರ್ ಇರ್ಲಿ, ಸೀರೆ ಇರ್ಲಿ ಅಥವಾ ಲೆಹಂಗಾ ಇರ್ಲಿ, ಎಲ್ಲವೂ ಸಖತ್ ಗ್ರ್ಯಾಂಡ್. ಗ್ಲಾಮರಸ್ ಕ್ರಿಯೇಷನ್ ವಿಕ್ರಮ್ ಅವರ ಸ್ಪೆಷಾಲಿಟಿ. ಬಾಲಿವುಡ್ ನಟಿ ಸೋಹಾ ಅಲಿ ಖಾನ್ ಈ ಸೀರೆಯಲ್ಲಿ ರಾಜಕುಮಾರಿ ಅಂತಾನೆ ಹೇಳ್ಬಹುದು. Great fun to be in Bangalore, not only because you have such amazing weather, and as a Mumbaiker I'm so jealous of all of you. I love what I'm wearing because I love lehengas. I love Vikram's clothes because he does traditional clothes superbly. Again, I love the color, I love the contrast of the purple and the pink, I love the net fabric. I worked with him for another fashion show a couple of weeks ago, and that was, a lot of bridal attire. Today is a lot easier, hair down, more fun, more carefree, more smiling. So I was having fun on the ramp. I thought it was great fun. ಒಟ್ನಲ್ಲಿ ಇಡೀ ಫ್ಯಾಷನ್ ಶೋ ನೋಡುಗರ ಕಣ್ಣು ಕುಕ್ಕಿದ್ದಂತೂ ಸುಳ್ಳಲ್ಲ. ಫ್ಯಾಷನ್ ಶೋ ಅಂದಾಕ್ಷಣ ನಾವು ಅನ್ಕೋತೀವಿ ಫ್ಯಾನ್ಸಿ ಮಾಡರ್ನ್ ಡ್ರೆಸ್ಗಳೇ ಆಗಿರುತ್ತೆ ಅಂತ. ಹಾಗಲ್ಲ, ಯಾಕಂದ್ರೆ ನಾನೀಗ ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ಗುಜರಾತಿನ ಸಾಂಪ್ರದಾಯಿಕ ಉಡುಗೆಗಳ ಫ್ಯಾಷನ್ ಲೋಕಕ್ಕೆ. ಬನ್ನಿ ಅದರ ಝಲಕ್ ನೋಡ್ಕೊಂಡ್ ಬರೋಣ. ನಾವೀಗ ನಿಮ್ಮನ್ನ ಗುಜರಾತಿನ ಸಾಂಪ್ರದಾಯಿಕ ಉಡುಗೆಗಳ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬ್ಲಾಕ್ ಮತ್ತು ವೈಟ್ ಬಣ್ಣಗಳು ಸಾಮಾನ್ಯ. ಈ ಡಿಸೈನರ್ ಬಟ್ಟೆಗಳನ್ನ ಪ್ರದರ್ಶನ ಮಾಡಿದ್ದು ಫ್ಯಾಷನ್ ಗುರು ಪ್ರಸಾದ್ ಬಿದ್ದಪ್ಪ ಅವರ ಮಾಡೆಲ್ಸ್. ಲೆನಿನ್ ಶರ್ಟ್ಸ್, ಜಾರ್ಜೆಟ್ ಸೀರೆಗೆ ಬ್ಲಾಕ್ ಪ್ರಿಂಟ್ಸ್ ಜೊತೆಗೆ ಮಿರರ್ ವರ್ಕ್ ಇರೋ ಬ್ಲೌಸ್ ಮತ್ತು ಕಾಟನ್ ಕುರ್ತಾ, ಕಾಟನ್ ಪ್ಯಾಂಟ್ಸ್ ಇವೆಲ್ಲ ಈ ಡಿಸೈನರ್ಸ್ನ ಸ್ಪೆಷಾಲಿಟಿ. ಹುಡುಗರಿಗೆ ಅಂತ ಲಾಂಗ್ ಕುರ್ತಾ ಮತ್ತು ಲೆನಿನ್ ಶರ್ಟ್ಸ್ ಡಿಸೈನ್ ಮಾಡಿದ್ರು. ಇದನ್ನ ಧರಿಸಿ ಮಾಡೆಲ್ಸ್ ರ್ಯಾಂಪ್ ವಾಕ್ ಮಾಡಿದ್ದು ಹೀಗೆ.
ಆ್ಯಕ್ಚುಲಿ ವಿಮೆನ್ಸ್ ಕಲೆಕ್ಷನ್ ತುಂಬ ಇಷ್ಟ ಮೆನ್ನಿಂದ ಈ ಟೈಮ್, ಬಿಕಾಸ್ ಇವ್ರದ್ದು ಮೇನ್ಲಿ ಮೆನ್ಸ್ ಕಲೆಕ್ಷನಲ್ಲಿ ಶರ್ಟ್ಸ್ ಆ್ಯಂಡ್ ಕುರ್ತಾಸ್ ಇರೋದು. ಆದರೆ ವಿಮೆನ್ಸ್ ಕಲೆಕ್ಷನಲ್ಲಿ ಇನ್ನೂ ರೇಂಜ್ ಇದೆ, ಸಾರೀಸ್ ಇದೆ, ಮತ್ತು ಗೌನ್ಸ್, ಲಿನನ್ ಗೌನ್ಸ್ ಇದೆ, ಮತ್ತು ಫ್ರಾಕ್ಸ್ ಇದೆ, ಅದಕ್ಕೆ ತುಂಬ ವೆರೈಟಿ ಇದೆ. ಆದರೆ ಮೆನ್ಸ್ ಕಲೆಕ್ಷನಲ್ಲಿ ಈ ಟೈಮ್ ಶರ್ಟ್ಸ್ ತುಂಬ ಚೆನ್ನಾಗಿದೆ, ಡ್ಯೂಲ್ ಕಲರ್ಡ್ ಶರ್ಟ್ಸ್ ಇನ್ ಲಿನನ್. ಸೊ ಫ್ಯಾಬ್ರಿಕ್ ತುಂಬ ಒಳ್ಳೆ ಫ್ಯಾಬ್ರಿಕ್, ಮತ್ತು ಬ್ಯಾಂಗ್ಳೂರ್ ವೆದರ್ಗೆ ಆ್ಯಕ್ಚುಲಿ ಸೂಟ್ ಆಗುತ್ತೆ. ಈ ಶೋನ ಇನ್ನೊಂದು ವಿಶೇಷ ಏನಂದ್ರೆ ಹುಡುಗಿರು ಬ್ಲ್ಯಾಕ್ ಲಿಪ್ಸ್ಟಿಕ್ ಹಚ್ಕೊಂಡು ಬ್ಲ್ಯಾಕ್ ಹೈ ಹೀಲ್ಸ್ ನಲ್ಲಿ ರ್ಯಾಂಪ್ ವಾಕ್ ಮಾಡಿದ್ರು. ಹೈ ಲೈಫ್ನಲ್ಲಿ ಇನ್ನಷ್ಟು ಹಂಗಾಮ ಆಫ್ಟರ್ ದಿಸ್ ಶಾರ್ಟ್ ಕಮರ್ಷಿಯಲ್ ಬ್ರೇಕ್.